ಹಲೋ ನಮಸ್ಕಾರ ಸ್ನೇಹಿತರ. ಕುಸುಮಾ ಭಾಗ್ಯ ಮುಂದೆ ತಾಂಡವ್ ಕಳ್ಳಾಟ ಬಟಾಬೈಲಾಗಿದೆ. ಹಾಗಾದರೆ ಇಲ್ಲಿ ಕಿಶೋರ್ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಸಿದ್ಧವಾದಂತಹ ತಾಂಡವ್ ಮತ್ತು ಶ್ರೇಷ್ಠಾಗಿ ಏನು ಮಾಡಬಹುದು ಕುಸುಮಾ ಮತ್ತು ಭಾಗ್ಯ ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಿಶೋರ್ನ ಜೊತೆ ಹೋಗಿದ್ದಂತಹ ಹುಡುಗಿನ ತುಂಬ ಚೆನ್ನಾಗಿ ಲಾಕ್ ಮಾಡ್ತಾರೆ. ಭಾಗ್ಯ ಕಾಲ್ ಮಾಡಿದ್ದೆ, ನಮ್ಮ ಹತ್ರ ಒಂದು ಆ್ಯಡ್ ಇದೆ, ಮಾಡಲಿಂಗ್ ಬೇಕಾಗಿತ್ತು, ನಿಮಗೆ ಮಾಡಲಿಂಗ್ ಅನ್ನೋ ಆಸೆ ಇದೆ, ಅದಕ್ಕೋಸ್ಕರ ಒಂದು ಮಾಡೆಲ್ ಬೇಕಿತ್ತು, ನೀವು ಬರ್ತೀರಾ ಅಂತ ಕೇಳಿದಾಗ ತುಂಬ ಖುಷಿಯಿಂದ ಆಕೆ ಒಪ್ಕೋತಾಳೆ. ಹಾಗಾಗಿ ಮಾತಾಡೋಣ ಅಂತ ಒಂದು ಲೊಕೇಶನ್ಗೆ ಆ ಹುಡುಗಿನ ಭಾಗ್ಯ ಕರೆಸ್ಕೊಂಡಿದ್ದಾರೆ. ಇದರ ಜೊತೆ ಕುಸುಮಾ ಮತ್ತು ಸುನಂದ ಕೂಡ ಭಾಗ್ಯ ಜೊತೆ ಹೋಗಿದ್ದ ತಡ ಈ ಕಡೆ ಆ ಹುಡುಗಿನ ಪ್ರಶ್ನೆ ಮಾಡ್ತಿದ್ದಾರೆ. ನೀನು ನಿನ್ನೆ ಒಂದು ಹುಡುಗನ ಜೊತೆ ಹೋಗಿದ್ದೆ ಅಲ್ವಾ, ನಿನ್ನೆ ಯಾರು ಬಿಟ್ಟಿದ್ದು, ಹೇಗೆ ನಿಂಗೆ ಪರಿಚಯ ಅಂತೆಲ್ಲ ಕೇಳ್ತಿದ್ರೆ ಯಾವ ಹುಡುಗ ನನಗೆ ಗೊತ್ತೇ ಇಲ್ಲ ಅಂತ ಹುಡುಗಿ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಕಿಶೋರ್ನೇ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಕಿಶೋರ್ ಬಂದಿದೆ, ಹುಡುಗಿ ತಬ್ಬಿ ಬಾಗ್ತಾಳೆ, ಜಸ್ಟ್ ಡ್ರಾಪ್ ಕೇಳಿದೆ ಅದು ಇದು ಅಂತ ಹೇಳ್ತಾರೆ. ಇಲ್ಲಿ ಕುಸುಮ ಅವರು ಎಷ್ಟೇ ಬಾಯ್ ಬಿಡಿಸಿದ್ರು ಕೂಡ ಇಲ್ಲಿ ಬಾಯ್ ಬಿಡೋಕೆ ಆ ಹುಡುಗಿ ಸಿದ್ಧನೇ ಇಲ್ಲ. ಇದ್ರ ನಡುವೆ ಕಡೆ ತಾಂಡವ್ ಶ್ರೇಷ್ಠ ಇಬ್ರು ಕೂಡ ಯಾವುದೇ ಕಾರಣಕ್ಕೂ ಸುನಂದಾತೆ ಅಂತೂ ಆ ಭಾಗ್ಯನ ಪೂಜಾ ಮದುವೆ ಮಾಡೋದಕ್ಕಂತೂ ಬಿಡುವುದಿಲ್ಲ. ಭಾಗ್ಯ ಪೂಜಾ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಅದನ್ನು ಕಲ್ಲು ಹಾಕೋದಕ್ಕೆ ಅವರ ಅಮ್ಮನೇ ಮುಂದೆ ಬಂದು ಖಂಡಿತವಾಗ್ಲೂ ಕೂಡ ಮದುವೆನ ನಿಲ್ಲಿಸ್ತಾರೆ, ಆ ಮದುವೆಗೆ ಕಲ್ಲು ಹಾಕ್ತಾರೆ ಅಂತ ಹೇಳಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಖುಷಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದರ ನಡುವೆ ಈ ಕಡೆ ಶ್ರೇಷ್ಠನ ಪಕ್ಕದ ಮನೆಯವರು ಬಂದಿದೆ, ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಬನ್ನಿ ಅಂತ ಕರ್ತಿದ್ದಾರೆ. ಇದರಿಂದ ಶ್ರೇಷ್ಠಗೆ ತುಂಬಾ ಖುಷಿ ಆಗಿಬಿಟ್ಟಿದೆ. ಅದನ್ನು ಮೇಂಟೈನ್ ಮಾಡ್ಕೋಬೇಕು, ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ರೆಸ್ಪೆಕ್ಟ್ನ ಅಂತ ಅಂದ್ಕೊಂಡಿದ್ದಾಳೆ. ಅದರ ನಡುವೆ ಭಾಗ್ಯ ಮತ್ತು ಕುಸುಮ ಅವರು ಕಿಶನ್ ಮೂವರು ಕೂಡ ಸೇರಿಕೊಂಡೆ ಆ ಹುಡುಗಿನ ತರಾಟೆಗೆ ತಗೋತಾರೆ. ಕುಸುಮ ಅವರು ಒಂದು ಬಾರಿಸಿದಾಗೆ ಆ ಹುಡುಗಿ ಎಲ್ಲ ಸತ್ಯವನ್ನ ಕೂಡ ಕಕ್ಕೆ ಬಿಡ್ತಾಳೆ. ಶ್ರೇಷ್ಠ ನನ್ನ ಫ್ರೆಂಡ್, ಅವಳು ಆ ಗಂಡನಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ನನಗೆ ಈ ರೀತಿ ಮಾಡು ಅಂತ ಹೇಳಲು, ಅದೇ ಕಾರಣಕ್ಕೆ ಕಿಶೋರ್ ಹತ್ರ ಡ್ರಾಪ್ ತಗೊಂಡು ನಾನು ಅವ್ರ ಜೊತೆ ಕ್ಲೋಸ್ ಆಗಿರೋ ರೀತಿ ಬಿಹೇವ್ ಮಾಡಿದೆ ಅಷ್ಟೇ. ಇದೆಲ್ಲವೂ ಕೂಡ ಶ್ರೇಷ್ಠನೇ ಹೇಳಿದ್ದು ಅಂತ ಹೇಳಿದ ತಕ್ಷಣ ಆ ಕಡೆ ಸುನಂದ್ ಅವರು ಈ ಮನೆ ಹಾಳಂದ ಕೆಲಸ, ಅದಕ್ಕೆ ನನ್ನನ್ನು ಕರೆಸ್ಕೊಂಡು ಈ ಕಿಶೋರ್ ಬಗ್ಗೆ ನನಗೆ ತಪ್ಪು ಭಾವನೆ ಬರೋ ರೀತಿ ಮಾಡಿದ್ನ, ಎಂಥ ಮನೆ ಹಾಳ ಇರಬೇಕು ಅಂತ ಹೇಳಿ ಸುನಂದ್ ಅವರು ಕೆಂಡಾಮಂಡಲ ಆಗ್ತಿದ್ದಾರೆ. ಇದರ ನಡುವೆ ಭಾಗ್ಯ ಮತ್ತೆ ಕುಸುಮ ಏನು ಹೇಳ್ತಿದ್ರ ಸುನಂದ್ ಅವರ ಅಂತಾಗ ಸುನಂದ್ ಅವರು ತಾಂಡವ್ ತನ್ನ ಕರೆಸಿದ್ದು, ಆ ಹುಡುಗನ ಜೊತೆ ಕಿಶೋರ್ನ ತೋರಿಸಿದ್ದು, ಒಂದಷ್ಟು ಬೇಡವಾದ ಮಾತುಗಳು ಹೇಳಿದ್ದು, ಪೂಜಾ ಜೊತೆ ಕಿಶೋರ್ ಮದುವೆ ಮಾಡಿಸಬಾರ್ದು ಅಂದದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ಈ ಕಡೆ ಭಾಗ್ಯ ಕುಸುಮಾಗೆ ಗೊತ್ತಾಗ ತಾಂಡವ್ ಮದುವೆ ಮುರಿಯೋಕೆ ಈ ರೀತಿ ಮಾಡಿರೋದು ಅಂತ. ಆ ಕಡೆ ಕಿಶೋರ್ಗೆ ಈ ಶ್ರೇಷ್ಠ ಯಾರು, ತಾಂಡವ್ ಯಾರು ಅಂತ ಕೇಳ್ತಿದ್ದಾಗ ಈ ಕಡೆ ಕುಸುಮ ಅವರು ನನ್ನ ಮಗನಪ್ಪ, ಅವನ ಜೊತೆ ಇದ್ದಾಳಲ್ವಾ ಶ್ರೇಷ್ಠ ಅಂತ, ಅವಳು ಮತ್ತು ಅವನು ಸೇರ್ಕೊಂಡೆ ಮದುವೆ ಮುರಿಬೇಕು ಅಂತ ಈ ರೀತಿ ಮಾಡಿರೋದು, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಮತ್ತು ಭಾಗ್ಯ ಶ್ರೇಷ್ಠ ಮತ್ತು ತಾಂಡವ್ಗೆ ಪಾಠ ಕಲಿಸುವುದಕ್ಕೆ ಅವರ ಮನೆಗೆ ಹೋಗ್ತಾರೆ. ಬಟ್ ಶ್ರೇಷ್ಠ ಫಂಕ್ಷನಲ್ಲಿ ಇದ್ದಾಳೆ ಅಂತ ಗೊತ್ತಾಗಿದೆ, ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲೇ ಎಲ್ಲರೂ ಮುಂದೆ ಭಾಗ್ಯ ಶ್ರೇಷ್ಠ ಕೆನ್ನೆಗೆ ರಪ್ ಅಂತ ಬಾರಿಸೋದ್ರ ಮುಖಾಂತರ ಆಕೆಗೆ ದಂಡಂ ದಶಗುಣಂ ಅಂತ ಮಾಡಿ ಬೆಂಡತ್ತಿ ಬೆವರಿಡಿಸಿ ಚಳಿ ಬಿಡಿಸ್ಬಿಡ್ತಾರೆ. ಫೈನಲಿ ಶ್ರೇಷ್ಠ ಮಾಡಿದ ಕರ್ಮಕ್ಕೆ ಪ್ರತಿಫಲವನ್ನು ಅನುಭವಿಸ್ಬೇಕಾಗಿದೆ. ಮಾಡಿದುಣ್ಣು ಮಹಾರಾಯ, ಉಪ್ಪು ತಿಂದ ಮೇಲೆ ನೀರೇ ಕುಡಿಲೇಬೇಕಲ್ವ. ಹಾಗಿದ್ರೆ ಏನಾಯಿತು ಮುಂದೆ